ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಒಳ ಮೀಸಲಾತಿಯನ್ನು ವಿರೋಧಿಸತಕ್ಕಂಥ ಶಕ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಹೇಳ್ತಾರೆ. ಏನು ಹೇಳ್ತಾರ? ಮಾದಿಗರು 6% ಮೀಸಲಾತಿಯನ್ನು ತೆಗೆದುಕೊಳ್ಳುವುದಕ್ಕೆ 30 ವರ್ಷ ಹೋರಾಟ ಮಾಡಿದರು. ನಾವು ಅದೇ 6% ತೆಗೆದುಕೊಳ್ಳುವುದಕ್ಕೆ ಕೇವಲ 3 ದಿನ ಹೋರಾಟ ಮಾಡಿದ್ವಿ ಅಂತ ಅವರು ಕೊಡತಕ್ಕಂಥ ವರದಿಯನ್ನು ಒಪ್ಪುವಕ್ಕಿಲ್ಲ. ಮಾದಿಗರು ಬಹುಸಂಖ್ಯಾತರಂತ ವರದಿ ಕೊಟ್ಟಂತ ಸಂದರ್ಭದೊಳಗಡೆ 2011 ಜನಗಣತಿಯ ಅಂಕಿಅಂಶಗಳನ್ನು ಕೂಡ ನೀವು ಬಹುಸಂಖ್ಯಾತರಿದ್ದಾರನ್ನ ಕಾರಣಕ್ಕಾಗಿ ಅದು ಸರಿ ಇಲ್ಲ ಅಂತ ನೀವು ಅದನ್ನು ಒಪ್ಕೊಳ್ತಾ ಇಲ್ಲ. ಅದಾದ ನಂತರ ಸದಾಶಿವ ಆಯೋಗದ ವರದಿ ಕೂಡ ಬಹುಸಂಖ್ಯಾತರಿದ್ದಾರ, ಇವರು ಶೋಷಣೆಗೆ ಒಳಗಾಗಿರ್ತಾರ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿದಾಗ ಅದನ್ನು ಕೂಡ ನೀವು ಒಪ್ಕೊಳ್ತಕ್ಕಂಥ ಸ್ಥಿತಿನಲ್ಲಿರಕ್ಕಿಲ್ಲ, ತಿರಸ್ಕರಿಸ್ತೀರಿ. ನಾಗಮೋಹನ್ ದಾಸ್ ವರದಿ ಕೂಡ ಬಹುಶಃ ನಾಗಮೋಹನ್ ದಾಸ್ ವರದಿಯನ್ನ ನಾವ್ಯಾರೂ ಕೇಳಲಿಲ್ಲ. ನಿಮ್ಮ ತೃಪ್ತಿಗೋಸ್ಕರ ನೀವು ಡಿಮಾಂಡ್ ಮಾಡಿರಿ ಅನ್ನೋ ಕಾರಣಕ್ಕ ಮಾನ್ಯ ಸಚಿವ ಎಚ್ ಸಿ ಮಹದೇವಪ್ಪನವರ ಹೇಳಿಕೆಗಳನ್ನು ಕೇಳಬೇಕು. ಆ ಸಂದರ್ಭದೊಳಗಡೆ ಏನು ಹೇಳ್ತಾನಂದ್ರೆ, ಒಳ ಮೀಸಲಾತಿ ವಿಷಯದಲ್ಲಿ ಯಾವುದೇ ಒಂದು ಗೊಂದಲ ಉಂಟಾಗಬಾರ್ದು, ಅದಕ್ಕೋಸ್ಕರ ನಮಗೆ ಎಂಪೇರಿಕಲ್ ಡಾಟಾ ಬೇಕಾಗಿದೆ. ಎಂಪೇರಿಕಲ್ ಡಾಟಾ ಇಟ್ಟುಕೊಂಡು ಅತ್ಯಂತ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಥೆಂಟಿಕೇಟ್ ಆಗಿ ಈ ವರದಿಯನ್ನು ನಾವು ಜಾರಿಪಡಿಸಬೇಕಾಗಿದೆ. ಯಾವುದೇ ವಿವಾದಗಳು ಭುಗಿಲೇಳಬಾರದು, ಕೋರ್ಟಿನೊಳಗಡೆ ಪ್ರಶ್ನೆ ಮಾಡಬಾರದು. ಆ ಕಾರಣಕ್ಕಾಗಿ ನಾವು ಆಯೋಗವನ್ನು ರಚನೆ ಮಾಡಿದ್ದೇವೆ. ಆ ಆಯೋಗ ನಾಗಮೋಹನ್ ದಾಸ್ ಆಯೋಗದವರು ಕೊಡ್ತಕ್ಕಂಥ ಎಂಪೇರಿಕಲ್ ಡಾಟಾ ಏನಿದೆ, ಆ ಎಂಪೇರಿಕಲ್ ಡಾಟನ್ನ ಇಟ್ಟುಕೊಂಡು ನಾವು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಎಚ್ ಸಿ ಮಹದೇವಪ್ಪನವರೇ, ನಿಮಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಗಾದೆ ಇದೆ, ಕೂಸುಟ್ಟೋದಕ್ಕಿಂತ ಮುಂಚಿತವಾಗಿ ಕುಲಾಯಿ ಹೊಲಿಸಿದ್ರಂತ. ಕೂಸುಟ್ಟತ್ತಂತ ಗೊತ್ತಾದ್ರೆ ಕುಲಾಯಿ ಹೊಲಿಸದಂತ. ಈಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿಗೆ ಬಂದಿಲ್ಲ. ಏನಾಗಿದೆ ಅಂದ್ರೆ ಒಂದು ಕುಲಾಯಿ ಹೊಲಿಸಿದ್ದಾರೆ, ನೋಟಿಫಿಕೇಶನ್ ಮಾಡಿದ್ದಾರೆ. ಆ ನೋಟಿಫಿಕೇಶನ್ ನೋಡಿ ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಮಾದಿಗರು ಏನಾದರೂ ಎ ಗ್ರೂಪಲ್ಲಿ ಗೂಟ ಹೊಡ್ಕೊಂಡು ಕೂಡೋದಕ್ಕೆ ಸಾಧ್ಯತೆ ಇದೆಯಾ? ಒಂದು ಸಾರಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರೇ 2022ರಲ್ಲಿ ನಮ್ಮ ಟೆಂಟಲ್ಲಿ ಬಂದು ಕುಂತ್ಕೊಂಡು ದಿನಗಂಟ್ಲೆ ಕುಂತ್ಕೊಂಡು ನೀವೆಲ್ಲ ಭಾಷಣಗಳನ್ನು ಮಾಡಿ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ, ಒಳ ಮೀಸಲಾತಿ ಜಾರಿ ಮಾಡಿರಂತಕ್ಕಂಥ ಘೋಷಣೆ ಮಾಡಿರೋದು ಯಾಕೆ ನಿಮ್ಗೆ ಅರ್ಥ ಆಗ್ಲಿಲ್ವ? ಆವಾಗ ಜಿ ಪರಮೇಶ್ವರನ್ ಕೇಳ್ರಿ. ಜಿ ಪರಮೇಶ್ವರ ವೇದಿಕೆಗೆ ಬಂದು ಘಂಟಾಘೋಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಬಿಟ್ಟು ಹೋಗಿ ಕೊರಟಗೆರೆಯಲ್ಲಿ ಏನಪ್ಪಾ ಅಂದ್ರೆ ಮಾದಿಗರ ಓಟುಗಳನ್ನು ದೋಚಿಕೊಂಡು ಅಧಿಕಾರ ತಗೊಂಡಿರ್ತಕ್ಕಂಥ ಜಿ ಪರಮೇಶ್ವರ ಇವತ್ತಿನ ದಿವಸ ಕಳ್ಳಾಟಗಳನ್ನು ಆಡ್ತಾ ಇದ್ದಾನೆ ಒಳ ಮೀಸಲಾತಿ ಜಾರಿಪಡಿಸಿ. ಎಚ್ ಸಿ ಮಹದೇವಪ್ಪ ಅದೇ 2022 ಫ್ರೀಡಂ ಪಾರ್ಕ್ ಅಲ್ಲಿ 111 ದಿನ ನಿರಂತರವಾಗಿ ಧರಣಿ ಕುಂತಿದ್ದೀವಿ. ಆ ಸಂದರ್ಭದೊಳಗಡೆ ನಮ್ಮ ಟೆಂಟಿಗೆ ಬಂದು ಭಾಷಣ ಮಾಡಿ ಇಲ್ಲ ನೀವು ಏನಪ್ಪಾ ಅಂದ್ರೆ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ನಾವು ಒಳ ಮೀಸಲಾತಿಯನ್ನು ಪಡಿಸ್ತೀವಿ, ಇದೊಂದು ಸಾಮಾಜಿಕ ನ್ಯಾಯ ಅದ, ಹಂಚಿ ತಿನ್ನತಕ್ಕಂಥ ನ್ಯಾಯ ಅದ, ಇದಕ್ಕೆ ನಾವು ಬದ್ಧ ಇದ್ದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀವು ಅಲ್ಲಿ ಹೇಳ್ತಾ ಇದ್ದೀರಲ್ಲ. ಇವತ್ತೇನಾಗಿದೆ? ಅದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನನ್ನ ಎದುರಾಳಿ 2 ಕಣ್ಣುಗಳು ಹೋಗ್ಬೇಕಂತಕ್ಕಂಥ ದುಷ್ಟತನದ ಬುದ್ಧಿ ಏನಿದೆ, ನಿಮ್ಮ ಹೋರಾಟ, ನಿಮ್ಮ ನಡೆ, ನೀವು ನೋಡತಕ್ಕಂಥ ಘೋಷಣೆ ಮುಖಾಂತರ ಹೊರಗಡೆ ಆಗ್ತಾ ಇದ್ದೀರಿ, ಜನಾಂಗಕ್ಕೆ ತಿಳಿಸ್ತಾ ಇದ್ದೀರಿ. ಬಹುಶಃ ಇದು ಅಂಬೇಡ್ಕರ್ ವಾದನೂ ಅಲ್ಲ, ಇದು ಬುದ್ಧನ ತತ್ವನೂ ಅಲ್ಲ. ಇರತಕ್ಕಂಥ ಸೌಲಭ್ಯನ ಹಂಚಿಕೊಂಡು ತಿಂತಕ್ಕಂಥ ಹಿನ್ನೆಲೆ ಒಳಗಡೆ ಆ ಕಾನೂನನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅಲ್ಲಿರ್ತಕ್ಕಂಥ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದನ್ನು ಬಿಟ್ಟು ಕೇವಲ ನಮಗೆ ರಾಜಕೀಯವಾದಂಥ ಪ್ರಭಾವ ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ಶಕ್ತಿ ಇದೆ, ರಾಜ್ಯ ಮಟ್ಟದಲ್ಲಿ ಸಂಪೂರ್ಣ ರಾಜಕೀಯ ಹಿಡಿತ ಇದೆ ಅನ್ನೋ ಕಾರಣಕ್ಕಾಗಿ ಕೇವಲ ಅನೈತಿಕವಾದಂಥ ರಾಜಕೀಯ ಬಲ ಪ್ರಯೋಗ ಮಾಡುವುದರ ಮುಖಾಂತರ ಮಾದಿಗರಿಗೆ ಅನ್ಯಾಯ ಮಾಡತಕ್ಕಂಥ ಪ್ರಯತ್ನಗಳನ್ನು ನೀವು ನಿರಂತರವಾಗಿ ಮುಂದುವರಿಸಿದ್ದಾದರೆ ಅದರ ಪರಿಣಾಮವನ್ನು ಕೇವಲ ನೀವು ಮಾತ್ರ ಉಣ್ಣಲ್ಲ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಅದರ ಪರಿಣಾಮ ಈಗಾಗಲೇ 2018ರಲ್ಲಿ ಉಂಡಿದೆ, ಮತ್ತೊಂದು ಸಾರಿ ಉಣ್ತದ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಶಿವರಾಯ ಅಕ್ಕರಿಕೆ ಅಂತೇಳಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ. ವಿಷಯಗಳಿದ್ದಾವ. ಒಂದು, ಒಳ ಮೀಸಲಾತಿಯ ವಸ್ತುಸ್ಥಿತಿ ಮತ್ತು ವಿರೋಧಿಗಳ ಮನಸ್ಥಿತಿ ಅಂತಕ್ಕಂಥ ವಿಷಯದ ಮೇಲೆ ಒಂದಿಷ್ಟು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ, ಒಳ ಮೀಸಲಾತಿ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಗಮನಿಸಿದರೆ ಮಾತು ತಪ್ಪಲಾಗದ ಅನಿವಾರ್ಯತೆಗೆ ಒಪ್ಪಿದ ನ್ಯಾಯ ಅನ್ನುವ ರೀತಿಯಲ್ಲಿದೆ. ಅಂದರೆ ಕಾಂಗ್ರೆಸ್ಸಿಗರು ಮಾತು ತಪ್ಪಲಾರದ ಅನಿವಾರ್ಯತೆಗೆ ಒಪ್ಪಿದ ನ್ಯಾಯ ಅನ್ನುವಂಥ ರೀತಿಯಲ್ಲಿದೆ. ಯಾಕಂತೇಳಿದರೆ
ಕಾಂಗ್ರೆಸ್ಸಿನವರು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಂತಕ್ಕಂಥ ವಿಷಯ ಏನಿದೆಯಲ್ಲ, ಅದು ಒಂದು ರೀತಿಯ ಕಪಟತನದ ನಾಟಕ ಅಂತಲೇ ಹೇಳ್ಬೋದು, ಅಥವಾ ಉದ್ದೇಶಪೂರ್ವಕ ವಿಳಂಬ ಮಾಡ್ತಕ್ಕಂಥ ಒಂದು ನಡೆಯನ್ನು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವಾಗಲ್ಲ 2018ರಲ್ಲಿದ್ದು ಕೂಡ ಅದು ಒಂದು ಅನುಸರಿಸುತ್ತಾ ಬಂದಿದೆ. ಆದರೆ ಯಾವುದೋ ಒಂದು ಕಾರಣಕ್ಕೆ ಒಳ ಮೀಸಲಾತಿಯ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ, ಅದು ಬಗೆಹರಿಯುವುದಿಲ್ಲ, ಅಥವಾ ಅದು ಬಗೆಹರಿಲಾರದ ಕಾರಣಕ್ಕಾಗಿ ನಾವು ಮಾತಾಡ್ಬೋದನ್ನ ಹಿನ್ನೆಲೆ ಒಳಗಡೆ ಬಹುಶಃ ಅವರು 2018ರ ಚುನಾವಣೆಯಲ್ಲಿ ಒಂದು ಚಿತ್ರದುರ್ಗದ ಘೋಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಏನು ಘೋಷಣೆ? ನಾವು ಅಧಿಕಾರಕ್ಕೆ ಬಂದರೆ ಮೊದಲನೆಯ ದಿನ ಮೊದಲನೆಯ ಅಧಿವೇಶನ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು, ಅಥವಾ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿಕೊಡ್ತಾರೆ. ಆದರೆ ಆಗ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತಿಗೆ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿಪಡಿಸ್ತಾ ಇದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಜಾರಿಪಡಿಸ್ತಾ ಇದ್ದಾರೆ, ಪಕ್ಕದ ರಾಜ್ಯದಲ್ಲಿ ಪಂಜಾಬದಲ್ಲಿ ಮಾಡ್ತಿದ್ದಾರೆ, ಹರಿಯಾಣದಲ್ಲಿ ಮಾಡ್ತಿದ್ದಾರೆ. ಆದರೂ ಸಹಿತವಾಗಿ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಪಡಿಸುವಲ್ಲಿ ಮೀನಾಮೇಷ ಎಣಿಸ್ತಕ್ಕಂಥ ಒಂದು ಕ್ರಮವನ್ನು ಅನುಸರಿಸ್ತಾ ಇದೆ. ಅಂದರೆ ಸುಪ್ರೀಂ ಕೋರ್ಟು ದಿನಾಂಕ 1/8/2024ರಂದು ತನ್ನ ಆದೇಶವನ್ನು ಕೊಡ್ತಾ ಇದೆ. ಏನಂದರೆ ಒಳ ಮೀಸಲಾತಿ ವರ್ಗೀಕರಣ ಮಾಡತಕ್ಕಂಥ ಒಂದು ಅಧಿಕಾರ ಸಂಬಂಧಪಟ್ಟಿರ್ತಕ್ಕಂಥ ಆಯಾ ರಾಜ್ಯ ಸರ್ಕಾರಗಳಿಗಿದೆ ಅಂತಕ್ಕಂಥ ಒಂದು ತೀರ್ಪನ್ನು ನೀಡ್ತಾ ಇದೆ. ಆ ತೀರ್ಪು ನೀಡಿ ಸುಮಾರು ಇಲ್ಲಿಗೆ 1 ವರ್ಷ 7 ತಿಂಗಳು ಕಳೆದಿರ್ತಕ್ಕಂಥ ಒಂದು ಸಂದರ್ಭ ಇದೆ. ಆದರೂ ಕೂಡ ಇವತ್ತಿಗೂ ವಿಳಂಬವನ್ನು ಅನುಭವಿಸ್ತಾ ಇದೆ. ದಿನಾಂಕ 25/8/2025ರಂದು ಸಚಿವ ಸಂಪುಟ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತದೆ. ಈ ರಾಜ್ಯದೊಳಗಡೆ ನಾವು ಒಳ ಮೀಸಲಾತಿಯನ್ನು ಜಾರಿಪಡಿಸ್ತೀವಿ ಅಂತಕ್ಕಂಥ ನಿರ್ಣಯ ಕೈಗೊಳ್ಳುತ್ತಾ ಇದೆ. ಆ ನಿರ್ಣಯ ಕೈಗೊಂಡು 8 ತಿಂಗಳ ಕಳೆದರೂ ಕೂಡ ಇವಾಗಲೂ ಕೂಡ ಸರ್ಕಾರ ಅದನ್ನು ಜಾರಿಪಡಿಸ್ತಕ್ಕಂಥ ಖಚಿತ ನಿರ್ಧಾರದಲ್ಲಿ ಇಲ್ಲ. ಈಗಾಗಲೇ ಮಾದಿಗರು ದಿನಾಂಕ 12/3/2026ರಂದು ಏನು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಅತ್ಯಂತ ಖಚಿತವಾದಂಥ ನಿಲುವಿನಲ್ಲಿ ಹೋರಾಟಗಾರರಿಗೆ ಒಂದು ಭರವಸೆಯನ್ನು ಕೊಟ್ಟರು. ಆ ಸಭೆಯಲ್ಲಿ ಯಾವುದೇ ಕಾರಣಕ್ಕೆ 56,364 ಹುದ್ದೆಗಳೇನಿದ್ದಾವ ಒಳ ಮೀಸಲಾತಿ ಇಲ್ಲದೇ ಯಾವುದೇ ಕಾರಣಕ್ಕೆ ಆ ಹುದ್ದೆಗಳನ್ನು ತುಂಬಿಕೊಳ್ಳುವುದಿಲ್ಲ ಅಂತಕ್ಕಂಥ ಕಡಾಖಂಡಿತವಾದಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ದಿನಾಂಕ 27/3/2026ರಂದು ನಡೀತಕ್ಕಂಥ ಸಚಿವ ಸಂಪುಟದ ಒಳಗಡೆ ನಾವು ಅಂತಿಮವಾದಂಥ ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಗಮನಿಸಿರುವಂತೆ ಈಗಾಗಲೇ ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿಕೊಂಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಸಂದರ್ಭಗಳು, ತಪ್ಪಿಸಿಕೊಡತಕ್ಕಂಥ ದಾರಿಗಳು, ತೋರಿಸ್ತಕ್ಕಂಥ ಅನಿವಾರ್ಯತೆಗಳು ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡಿ ಬಂದಿವೆ ಅನ್ನುವಂಥ ಒಂದು ಅನುಮಾನ ನಮಗಿದೆ. ಯಾಕಂತ ಕೇಳಿದ್ರೆ ಈಗ ಬೈ ಎಲೆಕ್ಷನ್ ಘೋಷಣೆ ಮಾಡಿದ್ದಾರೆ, ನೀತಿ ಸಂಹಿತೆ ನೆಪಗಳನ್ನು ಹೇಳಬಹುದು, ಇದನ್ನು ಮುಂದೂಡತಕ್ಕಂಥ ಕೆಲಸವನ್ನು ಕೂಡ ಮಾಡಬಹುದು. ಆದರೆ ಈ ಒಳ ಮೀಸಲಾತಿ ಅಂತಕ್ಕಂಥ ಒಂದು ವಿಷಯವನ್ನು, ಒಂದು ಸಾಮಾಜಿಕ ನ್ಯಾಯದ ವಿಷಯವನ್ನು ಮಾನ್ಯ ಸಿದ್ದರಾಮಯ್ಯನವರು ಎಳೆದುಕೊಂಡು ಹೋಗ್ತಕ್ಕಂಥ ಒಂದು ಪರಿ ಏನಿದೆಯಲ್ಲ, ಅದು ಅತ್ಯಂತ ಕೆಟ್ಟ ರೀತಿಯ ಪರಿಣಾಮವಾಗ್ತದ. ಅದು ಚುನಾವಣೆಯಲ್ಲಿ ಅವರ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದಕ್ಕೆ ಉದಾಹರಣೆ ಸಮೇತ ಅವರು ಈಗಾಗಲೇ ದಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ 2018ರಲ್ಲಿ ಸೋತಂಥ ಸಂದರ್ಭದೊಳಗಡೆ ಸ್ವತಃ ತಾವೇ ಒಪ್ಪಿಕೊಂಡಿದ್ದಾರೆ. ನಾವು ಸದಾಶಿವ ಆಯೋಗವನ್ನು ಜಾರಿಪಡಿಸುವಲ್ಲಿ ಮೀನಾಮೇಷ ಎಣಿಸಿರುವ ಕಾರಣಕ್ಕಾಗಿ ಬಹುಶಃ ಒಳ ಮೀಸಲಾತಿ ಅಂತಕ್ಕಂಥ ವಿಷಯದಲ್ಲಿ ನಾವು ಸೋತೀವಿ ಅಂತಕ್ಕಂಥ ಮಾತನ್ನು ಒಪ್ಪಿಕೊಂಡಿದ್ದಾರೆ. ಮತ್ತೆ ಮತ್ತೆ ಸೋಲೋದಕ್ಕೆ ಬಹುಶಃ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆಗೆ ಇಷ್ಟ ಇದೆಯೇನೋ ಅಂತಕ್ಕಂಥ ಮಾತನ್ನು ನಾವು ಗಮನಿಸಬೇಕಾಗುತ್ತೆ ಈ ಸಂದರ್ಭದೊಳಗಡೆ. ಈ ಒಂದು ವಿಷಯವನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಪ್ರಭಾವಿಯಾಗಿರ್ತಕ್ಕಂಥ ಸಚಿವರು, ಪ್ರಭಾವಿಯಾಗಿರ್ತಕ್ಕಂಥ ಹೈಕಮಾಂಡ್ನಲ್ಲಿರ್ತಕ್ಕಂಥ ಖರ್ಗೆಜಿಯವರು, ಇವರೆಲ್ಲರ ಆದಿಯಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನ ಒಳಗಡೆ ಇರತಕ್ಕಂಥ ಒಂದು ಪ್ರತಿರೋಧ ಏನಿದೆ, ಒಳ ಮೀಸಲಾತಿಯನ್ನು ಮಾಡಬಾರ್ದು, ಮಾದಿಗರ ಉದ್ಧಾರಕ್ಕೆ ತೆಗೆದುಕೊಡ್ತಕ್ಕಂಥ ಒಂದು ದಾರಿಯನ್ನು ಕೂಡ ನಾವು ತೆಗೆಯಕ್ಕೆ ಹೋಗಬಾರ್ದಂತಕ್ಕಂಥ ಅವರ ಒಂದು ಮನಸ್ಥಿತಿ ಏನಿದೆಯಲ್ಲ, ಬಹುಶಃ ಅದು ಎಲ್ಲೋ ಒಂದು ಕಡೆಗೆ ತಡೆ ಹಿಡಿದಿದೆ ಅಂತಕ್ಕಂಥದ್ದು ಅತ್ಯಂತ ಖಚಿತವಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ನನಗೆ ಈ ಕಳೆದ 35 ವರ್ಷಲಿದ್ದ ಈ ಹೋರಾಟದಲ್ಲಿದ್ದೀವಿ. 2005ನೇ ಇಸ್ವಿಗೆ ದೇವದುರ್ಗ ತಾಲೂಕಿನ ಅರಿಕೇರಿ ಗ್ರಾಮಕ್ಕೆ ಮಾನ್ಯ ಖರ್ಗೆಜಿಯವರು ಬರ್ತಾ ಇದ್ದಾರೆ.
ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು 2005ರಲ್ಲಿ ಆತನನ್ನು ಒಳ ಮೀಸಲಾತಿ ವಿಷಯವಾಗಿ ಗೆರಾವ್ ಮಾಡ್ತಾ ಇದ್ದೇವೆ. ಗೆರಾವ್ ಮಾಡಿದಂಥ ಸಂದರ್ಭದಲ್ಲಿ ಆತಗೊಂದು ಪ್ರಶ್ನೆ ಕೇಳ್ತಾ ಇದ್ದೇವೆ, ಒಳ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ದಲಿತರಲ್ಲಿ ಒಡಕಾಗುತ್ತಾ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಆವಾಗ ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಖರ್ಗೆಜಿಯವರಿಗೆ, ಹಸಿದುಕೊಂಡಿರುವವರ ಮುಂದೆ ಒಂದೇ ಒಂದು ರೊಟ್ಟಿಯನ್ನು ಹಿಡಿದು 10 ಜನ ಹಸಿದುಕೊಂಡಿರುವವರ ಮುಂದೆ ಒಂದು ರೊಟ್ಟಿಯನ್ನು ಹಿಡಿದು ನೀವು ಯಾರಾದರೂ ಕಿತ್ತಿಕೊಡ್ರಿ ಅಂದರೆ ಒಬ್ಬ ಬಲಿಷ್ಠ ಕಿತ್ಕೊಂಡು ತಿಂತಾನ, ಇದನ್ನು ನೀವು ಒಪ್ಕೊಳ್ತೀರ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಕಾರ್ ಎತ್ಕೊಂಡು ಹೋಗಿರ್ತಕ್ಕಂಥ ಒಂದು ಉದಾಹರಣೆ ಇದೆ. ಇತ್ತೀಚಿನ ಟಿವಿಯ ಒಂದು ಸಂದರ್ಶನ ಕೂಡ ದಲಿತರಲ್ಲಿ ಒಡಕು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆ ಒಳಗಡೆನೆ ಒಳ ಮೀಸಲಾತಿ ಇದೆ, ಅದು ಬೆಂಕಿ ಹಚ್ಚತಕ್ಕಂಥ ಕೆಲಸ ಅಂತಕ್ಕಂಥ ಪ್ರತಿಕ್ರಿಯೆ ಮಾಡಿದ್ದು ಕೂಡ ನೋಡ್ತಾ ಇದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ರಾಷ್ಟ್ರೀಯ ಮಟ್ಟದ ಒಂದು ರಾಷ್ಟ್ರೀಯ ಪ್ರಮುಖ ಪಕ್ಷದ ಅಧ್ಯಕ್ಷನಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟು ಒಳ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸಾಮಾಜಿಕ ನ್ಯಾಯ ಅಂತ ಹೇಳಿದ ಮ್ಯಾಗೂ ಸಹಿತವಾಗಿ ಅದರ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಡದೇ ಇರತಕ್ಕಂಥ ಯಾರಾದರೂ ಒಬ್ಬ ನಾಯಕರಿದ್ದರೆ ಅದು ಮಲ್ಲಿಕಾರ್ಜುನ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈಗ ಈ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ವಾಸ್ತವಿಕವಾಗಿ ಒಳ ಮೀಸಲಾತಿಯನ್ನು ವಿರೋಧಿಸ್ತಕ್ಕಂಥ ಶಕ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಮಾದಿಗರು 6% ಮೀಸಲಾತಿಯನ್ನು ತೆಗೆದುಕೊಳ್ಳುವುದಕ್ಕೆ 30 ವರ್ಷ ಹೋರಾಟ ಮಾಡಿದರು, ನಾವು ಅದೇ 6% ತೆಗೆದುಕೊಳ್ಳುವುದಕ್ಕೆ ಕೇವಲ 3 ದಿನ ಹೋರಾಟ ಮಾಡಿದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಹುಶಃ ಇದು ಎಲ್ಲೋ ಒಂದು ಕಡೆ ಅತ್ಯಂತ ಅನೈತಿಕವಾದಂಥ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರತಕ್ಕಂಥ ಹೋರಾಟದ ತಾತ್ವಿಕ ಮತ್ತು ಸಿದ್ಧಾಂತಕ್ಕೆ ಅತ್ಯಂತ ವಿರುದ್ಧಾತ್ಮಕವಾಗಿರತಕ್ಕಂಥ ಹೇಳಿಕೆ ಅಂತ ಬಹುಶಃ ಅವರಿಗೆ ಅನಿಸಿದೆ ಇಲ್ಲ ಗೊತ್ತಿಲ್ಲ, ನನಗಂತೂ ಅನಿಸಿದೆ. ಇದೊಂದು ನೈತಿಕತೆಯ ದಿವಾಳಿತನದ ಪ್ರಶ್ನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದರೆ ಎಲ್ಲೋ ಒಂದು ಕಡೆ ಮಾದಿಗರನ್ನು ಕುಬ್ಜವಾಗಿ ಕಾಣತಕ್ಕಂಥದ್ದು, ಮಾದಿಗರನ್ನು ಕೇವಲವಾಗಿ ಕಾಣತಕ್ಕಂಥದ್ದು ಅವರ ಒಂದು ನಡೆನುಡಿಯಲ್ಲಿ ಇತ್ತೀಚೆಗೆ ಅತ್ಯಂತ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಾನ್ಯ ಚಂದ್ರಶೇಖರ ಅಯ್ಯನವರು ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಂತ ಹೇಳ್ಕೊಳ್ತಾ ಇದ್ದಾರೆ. ಅವರು 25/8/2025 ಏನು ಒಂದು ಆದೇಶ ಬರ್ತಾ ಇದೆ, ಆ ಆದೇಶದ ಪ್ಯಾರ 2ರಲ್ಲಿ ಇರ್ತಕ್ಕಂಥ ಒಂದು ಅಂಶ ಇರ್ತಾ ಇದೆ, ಈ ಎ ಮತ್ತು ಬಿ ಗ್ರೂಪಿನಲ್ಲಿ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅಂತ. ಆ ಎ ಮತ್ತು ಬಿ ಗ್ರೂಪಿನಲ್ಲಿ ಸೌಲಭ್ಯವನ್ನು ಪಡೆದುಕೊಳ್ಬೇಕಂತಕ್ಕಂಥ ಅಂಶವನ್ನು ಇಟ್ಕೊಂಡು ಅವರು ಒಂದು ವಿಡಿಯೋದಲ್ಲಿ ವೈರಲ್ ಆಗತಕ್ಕಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನೀವು ಮಾದಿಗರ ಸವಲತ್ತನ್ನು ದೋಚಿಗೆಬಹುದು, ನಮ್ಮ ಸವಲತ್ತನ್ನು ಪಡೆದುಕೊಳ್ಳಬಹುದು ಅಂತ ಅತ್ಯಂತ ಖುಷಿಯಿಂದ ಹೇಳಿರ್ತಕ್ಕಂಥ ಒಂದು ಮಾತಿದೆ. ಅದನ್ನು ವಿರೋಧಿಸಿ ಸಂಘಟಕರು ಸ್ಟ್ರೈಕ್ ಮಾಡಿದಂಥ ಸಂದರ್ಭದೊಳಗಡೆ ಆ ಎ ಮತ್ತು ಬಿ ಅಂತಕ್ಕಂಥ ಪೇರದೊಳಗಡೆ ಇರತಕ್ಕಂಥ ಒಂದು ಗೊಂದಲವನ್ನು ಸರ್ಕಾರ ತೆಗೆದುಹಾಕ್ತಾ ಇದೆ ಅಂತ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಪಡೆಯಬೇಕೆಂದವರು ರಾಜಕೀಯ ಪ್ರಾಬಲ್ಯ ಮತ್ತು ಅನೈತಿಕ ಪ್ರಭಾವದ ಕಾರಣಕ್ಕೆ 6 ಪಡೆದರು ಅಂತಕ್ಕಂಥದ್ದು. ಅಂದರೆ ಈಗ ನಮ್ಮ ಬಂಧುಗಳು ಯಾವುದೇ ಒಂದು ವರದಿಯನ್ನು ತಗೊಳ್ರಿ, ನೀವು ಅಲ್ಲಿರ್ತಕ್ಕಂಥ ಸದಾಶಿವ ಆಯೋಗದ ವರದಿ ತಗೊಳ್ರಿ, JC ಮಾಧುಸ್ವಾಮಿಯವರು ಕೊಟ್ಟಿರ್ತಕ್ಕಂಥ ವರದಿ ತಗೊಳ್ರಿ, ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ತಗೊಳ್ರಿ. 5ಕ್ಕೆ ಯೋಗ್ಯರಾಗಿರ್ತಕ್ಕಂಥವರು 6 ಅತ್ಯಂತ ಅನೈತಿಕವಾದಂಥ ರಾಜಕೀಯ ಪ್ರಭಾವ ಬಳಸಿ ಒಳ ಮೀಸಲಾತಿಯನ್ನು ಪಡೆದುಕೊಂಡಿದ್ದಾರೆ. ಹೋಗ್ಲಿ, ನಮ್ಮ ಅಣ್ಣ ತಮ್ಮರು ತೆಗೆದುಕೊಂಡಿರತಕ್ಕಂಥ ಒಂದು ವಿಷಯದೊಳಗಡೆ ನಾವೇನಾದರೂ ಬಿಟ್ಟಿದ್ರೂ ಸಹಿತವಾಗಿ ಇವತ್ತಿನ ದಿವಸ ಒಳ ಮೀಸಲಾತಿಯನ್ನು ಜಾರಿಪಡಿಸುವಲ್ಲಿ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರ? ನಾಗಮೋಹನ್ ದಾಸ್ ಅವರ ವರದಿಯನ್ನು ನೀವು ಅತ್ಯಂತ ಬಹಿರಂಗವಾಗಿ ಸುಟ್ಟಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಬಹುಶಃ ಅದನ್ನು ನಾವು ಖಂಡನೆ ಮಾಡದೆ ಇನ್ನೇನು ಮಾಡಬೇಕಾಗಿದೆ? ಈ ಒಂದು ವಿಷಯವನ್ನ ನಾವು ಅತ್ಯಂತ ಕಠಿಣವಾದಂಥ ರೀತಿಯ ಒಳಗಡೆ ಮಾದಿಗರು ಖಂಡನೆ ಮಾಡತಕ್ಕಂಥ ಅತ್ಯಂತ ಅನಿವಾರ್ಯವಾದಂಥ ಒಂದು ಸಂದರ್ಭದೊಳಗಡೆ ಇದ್ದೀವಿ. ಯಾಕಂತ ಕೇಳಿದ್ರೆ ನಾಗಮೋಹನ್ ದಾಸ್ ವರದಿಯನ್ನು ನೀವು ವಿರೋಧ ಮಾಡ್ತಾ ಇದ್ದೀರಿ, ಎಲ್ಲೋ ಒಂದು ಕಡೆ ಸದಾಶಿವ ಆಯೋಗದ ವರದಿಯನ್ನು ಕೂಡ ತಾವು ವಿರೋಧ ಮಾಡಿಬಿಟ್ಟು ಅದು ಕೂಡ ಸರಿ ಇಲ್ಲ ಅಂತ ಹೇಳಿರ್ತಕ್ಕಂಥ ಒಂದು ಸಂದರ್ಭಗಳಿದ್ದಾವ. ಅದಾದ ನಂತರ JC ಮಾಧುಸ್ವಾಮಿಯವರು ಕೊಟ್ಟಿರ್ತಕ್ಕಂಥ ವರದಿ ಕೂಡ ಸರಿ ಇಲ್ಲ ಅಂತ ಹೇಳಿದಂಥದ್ದಿದೆ. ಹಾಗಾದರೆ ನೀವು ಅವನವರು ಕೊಡತಕ್ಕಂಥ ವರದಿಯನ್ನು ಒಪ್ಪುವಕ್ಕಿಲ್ಲ. ಮಾದಿಗರು ಬಹುಸಂಖ್ಯಾತರಂತ ವರದಿ ಕೊಟ್ಟಂಥ ಸಂದರ್ಭದೊಳಗಡೆ 2011 ಜನಗಣತಿಯ ಅಂಕಿಅಂಶಗಳನ್ನು ಕೂಡ ನೀವು ಬಹುಸಂಖ್ಯಾತರಿದ್ದಾರನ್ನ ಕಾರಣಕ್ಕಾಗಿ ಅದು ಸರಿ ಇಲ್ಲ ಅಂತ ನೀವು ಅದನ್ನು ಒಪ್ಕೊಳ್ತಾ ಇಲ್ಲ. ಅದಾದ ನಂತರ ಸದಾಶಿವ ಆಯೋಗದ ವರದಿ ಕೂಡ ಬಹುಸಂಖ್ಯಾತರಿದ್ದಾರ, ಇವರು ಶೋಷಣೆಗೆ ಒಳಗಾಗಿರ್ತಾರ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿದಾಗ ಅದನ್ನು ಕೂಡ ನೀವು ಒಪ್ಕೊಳ್ತಕ್ಕಂಥ ಸ್ಥಿತಿನಲ್ಲಿರಕ್ಕಿಲ್ಲ, ತಿರಸ್ಕರಿಸ್ತೀರಿ. ನಾಗಮೋಹನ್ ದಾಸ್ ವರದಿ ಕೂಡ ಬಹುಶಃ ನಾಗಮೋಹನ್ ದಾಸ್ ವರದಿಯನ್ನು
ನಾವ್ಯಾರೂ ಕೇಳಲಿಲ್ಲ. ನಿಮ್ಮ ತೃಪ್ತಿಗೋಸ್ಕರ ನೀವು ಡಿಮಾಂಡ್ ಮಾಡಿರಿ ಅನ್ನೋ ಕಾರಣಕ್ಕೆ ಮಾನ್ಯ ಸಚಿವ ಎಚ್ ಸಿ ಮಹದೇವಪ್ಪನವರ ಹೇಳಿಕೆಗಳನ್ನು ಕೇಳಬೇಕು. ಆ ಸಂದರ್ಭದೊಳಗಡೆ ಏನು ಹೇಳ್ತಾನಂದ್ರೆ, ಒಳ ಮೀಸಲಾತಿ ವಿಷಯದಲ್ಲಿ ಯಾವುದೇ ಒಂದು ಗೊಂದಲ ಉಂಟಾಗಬಾರ್ದು, ಅದಕ್ಕೋಸ್ಕರ ನಮಗೆ ಎಂಪೇರಿಕಲ್ ಡಾಟಾ ಬೇಕಾಗಿದೆ. ಎಂಪೇರಿಕಲ್ ಡಾಟಾ ಇಟ್ಟುಕೊಂಡು ಅತ್ಯಂತ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಥೆಂಟಿಕೇಟ್ ಆಗಿ ಈ ವರದಿಯನ್ನು ನಾವು ಜಾರಿಪಡಿಸಬೇಕಾಗಿದೆ. ಯಾವುದೇ ವಿವಾದಗಳು ಭುಗಿಲೇಳಬಾರದು, ಕೋರ್ಟಿನೊಳಗಡೆ ಪ್ರಶ್ನೆ ಮಾಡಬಾರದು. ಆ ಕಾರಣಕ್ಕಾಗಿ ನಾವು ಆಯೋಗವನ್ನು ರಚನೆ ಮಾಡಿದ್ದೇವೆ. ಆ ಆಯೋಗ ನಾಗಮೋಹನ್ ದಾಸ್ ಆಯೋಗದವರು ಕೊಡ್ತಕ್ಕಂಥ ಎಂಪೇರಿಕಲ್ ಡಾಟಾ ಏನಿದೆ, ಆ ಎಂಪೇರಿಕಲ್ ಡಾಟನ್ನ ಇಟ್ಟುಕೊಂಡು ನಾವು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಎಚ್ ಸಿ ಮಹದೇವಪ್ಪನವರೇ, ನಿಮಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಇವತ್ತು ಕೋರ್ಟಿನೊಳಗಡೆ ಕೇಸ್ ಬಿದ್ದಿಲ್ಲ. ಈಗ ನಾಗಮೋಹನ್ ದಾಸ್ ವರದಿಯನ್ನ ಹಿಡ್ಕೊಂಡೇ ಕೋರ್ಟಿನೊಳಗಡೆ ಕೇಸ್ ಮಾಡಿಲ್ಲ. ನೀವು ಮಾಡತಕ್ಕಂಥ ರಾಜಕೀಯ ತೆವಲಿಗೋಸ್ಕರ, ನೀವು ಮಾಡತಕ್ಕಂಥ ಅನೈತಿಕವಾದಂಥ ರಾಜಕಾರಣಕ್ಕೋಸ್ಕರ ನೀವು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅತ್ಯಂತ ನ್ಯಾಯಸಮ್ಮತವಾದಂಥ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯ 6 ಗುಂಪುಗಳನ್ನು ತೆಗೆದುಹಾಕಿ ನಿಮ್ಮ ರಾಜಕೀಯ ತೆವಲು ತೀರಿಸಿಕೊಳ್ಳೋದಕ್ಕೋಸ್ಕರ, ಈ ವರದಿಯನ್ನು ಕೋರ್ಟಿನಲ್ಲಿ ಹಿನ್ನಡೆ ಉಂಟು ಮಾಡೋದಕ್ಕೋಸ್ಕರ, ಅಥವಾ ಈ ವರದಿ ಜಾರಿಯಾಗುವುದಕ್ಕೆ ವಿಳಂಬ ಉಂಟಾಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 3 ವರ್ಗವನ್ನು ಮಾಡಿ ನೀವು ಹಂಚಿಕೆ ಮಾಡಿರ್ತಕ್ಕಂಥ 6, 6, 5 ಅಂತಕ್ಕಂಥದ್ದು ಹಂಚಿಕೆ ಮಾಡಿದ್ದೀರಿ. ಅದರ ಒಳಗಡೆ ನೀವು ನಮ್ಮ ವಲಯ ಬಂಧುಗಳ ಮಾತು ಕೇಳಿ ಅಲ್ಲಿ ಪಾಪ ನಿಷ್ಕೃಷ್ಟವಾಗಿರ್ತಕ್ಕಂಥ ಅಲೆಮಾರಿಗಳನ್ನು ಕೂಡ ನೀವು ಅಲ್ಲಿ ಕೊಲಂಬಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ 1% ಮೀಸಲಾತಿಯನ್ನು ಕೊಲಂಬಗಳಲ್ಲಿ ಏನಪ್ಪ ಅಂದ್ರೆ ಸಿ ಗ್ರೂಪಿನೊಳಗಡೆ ಅಲೆಮಾರಿಗಳನ್ನು ಸೇರಿಸಿರ್ತಕ್ಕಂಥದ್ದು ಅತ್ಯಂತ ದುರಂತ ಮತ್ತು ಅನೈತಿಕವಾದಂಥ ರಾಜಕೀಯ ಚಟುವಟಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಒಲೆಮಾದಿಗರ ಮನೆಯಲ್ಲಿ ಭಿಕ್ಷೆ ಬೇಡಿಕೊಂಡು ತಿಂತಕ್ಕಂಥ ವ್ಯಕ್ತಿಗಳನ್ನು ಹೋಗಿ ಎಲ್ಲರಕ್ಕಿಂತ SC ಪಟ್ಟಿ ಒಳಗಡೆ 101 ಜಾತಿಯಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಒಂದು ಗುಂಪಿನೊಳಗಡೆ ಸ್ಪರ್ಧೆ ಮಾಡಕ್ಕೆ ಬಿಡ್ತಕ್ಕಂಥ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನು ಪ್ರತಿಯೊಬ್ಬ ತಿಳುವಳಿಕೆ ಇರತಕ್ಕಂಥ ನಾಗರಿಕ ಖಂಡನೆ ಮಾಡಬೇಕಾಗತ್ತೆ. ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಬೇಕಾಗಿದೆ. ಒಂದು ಕಡೆ ಏನಾಗಿದೆ ಅಂದರೆ, ಇಡೀ ಒಳ ಮೀಸಲಾತಿಯ ಪ್ರಕ್ರಿಯೆ ಏನಾಗಿದೆ ಇವತ್ತಿನ ದಿವಸ ಅದು ಒಲೆಮಾದಿಗರ ಮಧ್ಯೆ ನಡೀತಕ್ಕಂಥ ಒಂದು ಘರ್ಷಣೆಯಾಗಿ ಬಿಂಬಿಸ್ತಕ್ಕಂಥ ಸಂದರ್ಭಗಳೇ ಹೆಚ್ಚಾಗಿದ್ದಾವೆ. ಇವತ್ತು ನೋಡತಕ್ಕಂಥ ಪ್ರತಿರೋಧ ಇದೆಯಲ್ಲ, ಆ ಪ್ರತಿರೋಧ ಅಂತಕ್ಕಂಥದ್ದು ಅತ್ಯಂತ ಅನೈತಿಕವಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಒಂದು ವಿಷಯ ಸಾಮಾಜಿಕ ನ್ಯಾಯ ಅಂತ ಪರಿಗಣನೆ ಆದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಕೂಡ ಅನೈತಿಕವಾದಂಥದ್ದೇ ವಿಷಯ ಆಗಿರ್ತಾ ಇದೆ. ಇವತ್ತು ನೀವು ನೆಪಗಳನ್ನು ಹೇಳ್ತಾ ಇದ್ದೀರಿ. ಏನು ನೆಪ ಹೇಳ್ತಾ ಇದ್ದೀರಿ? ರೋಸ್ಟರ್ ಬಿಂದುಗಳು ಸರಿಯಾಗಿಲ್ಲ ಅಂತಕ್ಕಂಥ ವಿಷಯವನ್ನ ಮುನ್ನೆಲೆಗೆ ತರುವುದರ ಮುಖಾಂತರ ಒಳ ಮೀಸಲಾತಿಯನ್ನು ವಿರೋಧಿಸ್ತಕ್ಕಂಥ ಕೆಲಸ ಮಾಡಿದ್ರಿ. ಅದಾದ ನಂತರ ಯೂನಿವರ್ಸಿಟಿಯಲ್ಲಿ ಕರೀತಕ್ಕಂಥ ಘಟಕವಾರು ಕಾಲ್ ಫಾರ್ಮ್ ಮಾಡತಕ್ಕಂಥ ಹುದ್ದೆಗಳನ್ನು ರದ್ದುಪಡಿಸಿ ಯೂನಿವರ್ಸಿಟಿನೇ ಒಂದು ಘಟಕವಾಗಿ ಏನಪ್ಪ ಅಂದ್ರೆ ಕರಿತಕ್ಕಂಥ ವ್ಯವಸ್ಥೆ ಮಾಡಿರಂತಕ್ಕಂಥ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರಿ. ಯಾವಾಗ ಆ ಪ್ರತಿರೋಧಕ್ಕೆ STಗೆ ಮತ್ತು ಅದರ್ಸ್ಗಳಿಂದ ಪ್ರತಿರೋಧ ಬಂತು, ಅದು ಬೇಡ ಅಂತಕ್ಕಂಥ ಒಂದು ಅಂಶ ವಿರೋಧ ವ್ಯಕ್ತವಾಯಿತು, ಆವಾಗ ನೀವು ಯೂನಿವರ್ಸಿಟಿಯನ್ನು ಒಂದು ಘಟಕ ಮಾಡತಕ್ಕಂಥ ಅಂಶವನ್ನು ಕೈ ಬಿಡ್ತಾ ಇದ್ದೀರಿ. ರೋಸ್ಟರ್ ಪದ್ಧತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಕೂಡ ವಿರೋಧ ಬಂದಂಥ ಸಂದರ್ಭದಲ್ಲಿ ಅದನ್ನು ಕೈ ಬಿಡ್ತಾ ಇದ್ದೀರಿ. ಕೊನೆಗೆ ಏನು ಮಾಡ್ತಾ ಇದ್ದೀರಿ ಅಂದ್ರೆ, ಇಡೀ ಒಳ ಮೀಸಲಾತಿಯನ್ನೇ ಬೇಡ ಅಂತಕ್ಕಂಥ ಟರ್ನ್ ತೆಗೆದುಕೊಂಡು ನೀವು ಹೇಳತಕ್ಕಂಥ ಹೇಳಿಕೆ ಏನಿದೆಯಲ್ಲ, ಭವಿಷ್ಯದ ಅತ್ಯಂತ ಅನೈತಿಕವಾದಂಥ ಹೇಳಿಕೆ. ಅದು ತಾತ್ವಿಕವಾಗಿ ನೀವು ಬುದ್ಧನ ಚಿತ್ರಣ ತಗೊಳ್ರಿ, ಅಂಬೇಡ್ಕರ್ನ ಚಿತ್ರಣ ತಗೊಳ್ರಿ, ಅಥವಾ ಮನುಷ್ಯತ್ವ ಮಾನವೀಯತೆಯ ಅಂಶಗಳನ್ನು ತೆಗೆದುಕೊಂಡಂಥ ಸಂದರ್ಭದೊಳಗಡೆ ಕೂಡ ಅದಕ್ಕೂ ಕೂಡ ವಿರೋಧವಾಗಿರ್ತಕ್ಕಂಥ ಒಂದು ಹೇಳಿಕೆಯಾಗಿದೆ. ಯಾಕೆ ಅಂತ ಕೇಳಿದ್ರೆ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. SC ಒಳಗಡೆ ಇರ್ತಕ್ಕಂಥ ಜಾತಿಗಳು ಸುಮಾರು ಇದ್ದಾವಲ್ಲ, ಆ ಸಂದರ್ಭದೊಳಗಡೆ SCಗಳಿಗೆ ಆದ್ಯತೆ ಕೊಟ್ಟಿದ್ರಲ್ಲ. ಒಂದು ವೇಳೆ SCಗಳೇ 10 ಪೋಸ್ಟ್ಗಳು ಫಸ್ಟ್ ತಗೋಬೇಕು, 10 ಒಳಗಡೆ ಇದ್ರೆ SCಗಳು ತಗೋಬೇಕನ್ನಂಥ ಸಂದರ್ಭದೊಳಗಡೆ ಜನರಲ್ದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನ್ಯಾಯ ಆಗ್ತಿರ್ಲಿಲ್ಲ. ಯಾವತ್ತಾದ್ರೂ ಅನ್ಯಾಯ ಅಂತ ಹೇಳಕ್ಕಾಯ್ತದು? ಇಲ್ಲಲ್ಲ. SC ಒಳಗಡೆ ವರ್ಗೀಕರಣ ಮಾಡಿದಂಥ ಸಂದರ್ಭದೊಳಗಡೆ ಏನು ಒಂದು ವಿಷಯ ಹೊರಗಡೆ ಬಂದಿದೆ ಅಂದ್ರೆ, ಅತ್ಯಂತ ಹಿಂದುಳಿದಿರತಕ್ಕಂಥ ಜಾತಿ ಮಾದಿಗರಾಗಿದ್ದಾರ, ಅತ್ಯಂತ ನಿಷ್ಕೃಷ್ಟಮಯವಾದಂಥ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು ಮಾದಿಗರಾಗಿದ್ದಾರ, ಮಾನವೀಯ ಸಮಾಜದೊಳಗಡೆ ಅತ್ಯಂತ ನಿಷ್ಕೃಷ್ಟವಾದಂಥ ಕೆಲಸಗಳನ್ನು, ಮೋರಿಗಳನ್ನು ಬಾಸ್ತಕ್ಕಂಥದ್ದು, ಮೋರಿಗಳನ್ನು ಬೆಳೀತಕ್ಕಂಥದ್ದು, ದನದ ಚರ್ಮ ಇದು ಮಾಡ್ತಕ್ಕಂಥದ್ದು, ರಸ್ತೆ ಬದಿಯಲ್ಲಿ ಕುಂತು ಚಪ್ಪಲಿಗಳನ್ನು ರಿಪೇರಿ ಮಾಡ್ತಕ್ಕಂಥದ್ದು, ಅವರ ಬದುಕಿನ ಮಟ್ಟ ಅತ್ಯಂತ ನಿಷ್ಕೃಷ್ಟವಾಗಿರೋ ಕಾರಣಕ್ಕಾಗಿ ಒಂದು ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದಾದ್ರೆ,
ಅದನ್ನು ಸಹಿಸ್ಕೊಳ್ಳೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಿ ಅಂದ್ರೆ, ನಮ್ಮ ಕಡೆ ಒಂದು ಗಾದೆ ಇದೆ, ಕೂ ಸುಟ್ಟೋದಕ್ಕಿಂತ ಮುಂಚಿತವಾಗಿ ಕುಲಾಯಿ ಹೊಲಿಸಿದ್ರಂತ. ಕೂ ಸುಟ್ಟತ್ತಂತ ಗೊತ್ತಾದ್ರೆ ಕುಲಾಯಿ ಹೊಲಿಸೋದಂತ. ಈಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿಗೆ ಬಂದಿಲ್ಲ. ಏನಾಗಿದೆ ಅಂದ್ರೆ, ಒಂದು ಕುಲಾಯಿ ಹೊಲಿಸಿದ್ದಾರೆ, ನೋಟಿಫಿಕೇಶನ್ ಮಾಡಿದ್ದಾರೆ. ಆ ನೋಟಿಫಿಕೇಶನ್ ನೋಡಿ ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾದರೆ ಮಾದಿಗರು ಏನಾದರೂ ಎ ಗ್ರೂಪಲ್ಲಿ ಗೂಟ ಹೊಡ್ಕೊಂಡು ಕೂಡೋದಕ್ಕೆ ಸಾಧ್ಯತೆ ಇದೆಯಾ? ಒಂದು ಸಾರಿ ನೋಡ್ರಿ ನೀವು. ಏನು ದಿನಾಂಕ 25/8/2025 ಏನು ಸಚಿವ ಸಂಪುಟ ಅನುಮೋದನೆ ಮಾಡಿದ್ದಲ್ಲ, ಅನುಮೋದನೆ ಮಾಡಿರುವಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರ, ಈ ಒಂದು ಒಳ ಮೀಸಲಾತಿ ವರ್ಗೀಕರಣ ಮಾಡುವುದಕ್ಕೆ ಒಂದು ಶಾಶ್ವತವಾದ ಆಯೋಗವನ್ನು ಇಡ್ತಾ ಇದ್ದೀವಿ. ಆ ಆಯೋಗ ಪ್ರತಿ ವರ್ಷ ಕೂಡ ಒಂದು ವರದಿಯನ್ನು ತೆಕ್ಕೊಳ್ತಾ ಇದ್ದಾರೆ. ಯಾರು ಎಷ್ಟು ಸವಲತ್ತು ತಗೊಂಡ್ರಂತಕ್ಕಂಥ ವರದಿಯನ್ನು ತೆಕ್ಕೊಳ್ತಾ ಇದ್ದಾರೆ. ಆ ವರದಿ ಆಧಾರದ ಮ್ಯಾಗ ಮತ್ತು ಬಂದಿರತಕ್ಕಂಥ ಹೊಸ ಹೊಸ ದತ್ತಾಂಶಗಳು, ಅದು ಜನರಲ್ ಸೆನ್ಸಸ್ ಆಗಿರ್ಬೋದು, ಆಯೋಗಗಳ ವರದಿಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು, ಇವುಗಳ ಆಧಾರದ ಮೇಲೆ ಇಲ್ಲಿರತಕ್ಕಂಥ ABC ಗ್ರೂಪ್ಗಳು ಬದಲಾವಣೆಗೊಳಪಡ್ತಾ ಇದ್ದಾರ. ಒಂದು ವೇಳೆ 10 ವರ್ಷ ಹೋದ ನಂತರ ಏನಲ್ಲಿರ್ತಕ್ಕಂಥ ಗ್ರೂಪ್ ಬಿಗೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ವಾಸ್ತವಿಕ ಅಂಶ ಮತ್ತು ಅಂಕಿಅಂಶಗಳ ಮೇಲೆ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವ, ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವ. ಯಾಕೆ ನೀವು ಬೊಬ್ಬೆ ಇಡ್ತಾ ಇದ್ದೀರಿ? ಒಟ್ಟಾರೆ ಒಳ ಮೀಸಲಾತಿ ಬೇಡ ಅನ್ನುವುದಾದ್ರ ನನಗೆ ಕೆಲವು ಪ್ರಶ್ನೆಗಳಿದ್ದಾವ. ಮಾನ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರೇ 2022ರಲ್ಲಿ ನಮ್ಮ ಟೆಂಟಲ್ಲಿ ಬಂದು ಕುಂತ್ಕೊಂಡು ದಿನಗಂಟ್ಲೆ ಕುಂತ್ಕೊಂಡು ನೀವೆಲ್ಲ ಭಾಷಣಗಳನ್ನು ಮಾಡಿ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ, ಒಳ ಮೀಸಲಾತಿ ಜಾರಿ ಮಾಡ್ರಂತಕ್ಕಂಥ ಘೋಷಣೆ ಮಾಡಿರೋದು ಯಾಕೆ ನಿಮ್ಗೆ ಅರ್ಥ ಆಗ್ಲಿಲ್ವ? ಆವಾಗ ಹೋಗ್ಲಿ, ಈಗಿರ್ತಕ್ಕಂಥ ಜಿ ಪರಮೇಶ್ವರನ್ ಕೇಳ್ರಿ. ಜಿ ಪರಮೇಶ್ವರ ವೇದಿಕೆಗೆ ಬಂದು ಘಂಟಾಘೋಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಬಿಟ್ಟು ಹೋಗಿ ಕೊರಟಗೆರೆಯಲ್ಲಿ ಏನಪ್ಪ ಅಂದ್ರೆ ಮಾದಿಗರ ಓಟುಗಳನ್ನು ದೋಚಿಕೊಂಡು ಅಧಿಕಾರ ತಗೊಂಡಿರ್ತಕ್ಕಂಥ ಜಿ ಪರಮೇಶ್ವರ ಇವತ್ತಿನ ದಿವಸ ಕಳ್ಳಾಟಗಳನ್ನು ಆಡ್ತಾ ಇದ್ದಾನೆ ಒಳ ಮೀಸಲಾತಿ ಜಾರಿಪಡಿಸುವಲ್ಲಿ. HC ಮಹದೇವಪ್ಪ ಅದೇ 2022 ಫ್ರೀಡಂ ಪಾರ್ಕಲ್ಲಿ ಏನು 111 ದಿನ ನಿರಂತರವಾಗಿ ಧರಣಿ ಕುಂತಿದ್ದೀವಿ. ಆ ಸಂದರ್ಭದೊಳಗಡೆ ನಮ್ಮ ಟೆಂಟಿಗೆ ಬಂದು ಭಾಷಣ ಮಾಡಿ, ಇಲ್ಲ ನೀವು ಏನಪ್ಪ ಅಂದ್ರೆ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ನಾವು ಒಳ ಮೀಸಲಾತಿಯನ್ನು ಪಡಿಸ್ತೀವಿ, ಇದೊಂದು ಸಾಮಾಜಿಕ ನ್ಯಾಯ ಅದ, ಹಂಚಿ ತಿನ್ನತಕ್ಕಂಥ ನ್ಯಾಯ ಅದ, ಇದಕ್ಕೆ ನಾವು ಬದ್ಧ ಇದ್ದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀವು ಅಲ್ಲಿ ಹೇಳ್ತಾ ಇದ್ದೀರಲ್ಲ. ಇವತ್ತೇನಾಗಿದೆ? ಟೋಟಲ್ ಯೂಟರ್ನ್ ತಕ್ಕೊಂಡು ಒಳ ಮೀಸಲಾತಿನೇ ಬೇಡ ಅಂತ ನಿಮ್ಮ ಜನಾಂಗದವ್ರು ಹೇಳೋ ಕಾಲಕ್ಕೆ ನೀವು ಎಲ್ಲವನ್ನು ಮುಚ್ಚಿಕೊಂಡು ಕುಳಿತಿರ್ತಕ್ಕಂಥ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ಒಳ ಮೀಸಲಾತಿಯನ್ನು ಬೇಡ ಅಂತ ಇದ್ದೀರಿ? ಒಂದಂತೂ ಭಾಳ ಸ್ಪಷ್ಟವಾಗಿದೆ. ನಮ್ಮ ಕಡೆಗೆ ಒಂದು ಮಾತು ಹೇಳ್ತಾರ, ನನ್ನದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನನ್ನ ಎದುರಾಳಿ 2 ಕಣ್ಣುಗಳು ಹೋಗ್ಬೇಕಂತಕ್ಕಂಥ ದುಷ್ಟತನದ ಬುದ್ಧಿ ಏನಿದೆ, ನಿಮ್ಮ ಹೋರಾಟ, ನಿಮ್ಮ ನಡೆ, ನೀವು ನೋಡತಕ್ಕಂಥ ಘೋಷಣೆ ಮುಖಾಂತರ ಹೊರಗಡೆ ಆಗ್ತಾ ಇದ್ದೀರಿ, ಜನಾಂಗಕ್ಕೆ ತಿಳಿಸ್ತಾ ಇದ್ದೀರಿ. ಬಹುಶಃ ಇದು ಅಂಬೇಡ್ಕರ್ ವಾದನೂ ಅಲ್ಲ, ಇದು ಬುದ್ಧನ ತತ್ವನೂ ಅಲ್ಲ. ಒಂದು ವೇಳೆ ಬುದ್ಧನ ತತ್ವ ಅನ್ನೋದಾದ್ರೆ ಬುದ್ಧ ಹೇಳ್ತಾನ, ಎಲ್ಲ ಒಂದು ಕಡೆ ತನ್ನ ಬಿಕ್ಕಿಗೆ ಬೋಧನೆ ಕೊಡ್ತಕ್ಕಂಥ ಸಂದರ್ಭದೊಳಗಡೆ ಹೇಳ್ತಾನ, ಭಿಕ್ಷೆಯ ಪಾತ್ರೆಯ ತಳದ ಒಳಗಡೆ ಇರತಕ್ಕಂಥ ಒಂದು ಅಗುಳು ಅನ್ನವನ್ನು ನೀನು ಸಮಾನವಾಗಿ ಹಂಚಿಕೊಂಡು ತಿನ್ನ ಅಂತಕ್ಕಂಥ ಒಂದು ತಾತ್ವಿಕತೆಯನ್ನು ಹೇಳ್ತಕ್ಕಂಥ ಬುದ್ಧ ಇದ್ದಾನಲ್ಲ, ಆತನ ಅನುಯಾಯಿಗಳು ನಾವಂತ ಹೇಳ್ತಿರಲ್ಲ, ನಾಚಿಕೆ ಬರಲ್ಲ ನಿಮ್ಗ? ಇವತ್ತಿನ ದಿವಸ ಹಂಚಿಕೊಂಡು ತಿನ್ನುವುದರಲ್ಲಿ ವ್ಯತ್ಯಾಸ ಆದ್ರೆ ಸರಿಪಡಿಸ್ರಂತಕ್ಕಂಥ ಮಾತು ಹೇಳಬೇಕೆ ಹೊರತು ಒಳ ಮೀಸಲಾತಿ ರಹಿತವಾಗಿ ನೀವು ಹುದ್ದೆಗಳನ್ನು ತುಂಬಿಕೊಳ್ಳ್ರಿ, ಒಳ ಮೀಸಲಾತಿನೇ ನೀವು ಒಪ್ಕೊಳ್ಬೇಡ್ರಿ. ಈಗ ನಾಗಮೋಹನ್ ದಾಸ್ ವರದಿ ಕೂಡ ತಯಾರಿಲ್ಲ ಸ್ವಾಮಿ, ಒಂದು ಹೇಳ್ತೀನಿ ಕೇಳ್ರಿ, ಇನ್ನು 10 ವರದಿ ತರಿಸಿಕೊಂಡ್ರು ಕೂಡ ನಿಮ್ಮ ಪರವಾಗಿ ಬಂದಿಲ್ಲ ಅಂದ್ರೆ ಅದೊಂದೇ ಕಾರಣಕ್ಕಾಗಿನೇ, ನಿಮ್ಮ ಪರವಾಗಿ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆ ವರದಿ ಅವೈಜ್ಞಾನಿಕವಾಗಿರುತ್ತದ. ಆ ರೀತಿ ಹೇಳ್ತಕ್ಕಂಥದ್ದು ಅತ್ಯಂತ ಅನೈತಿಕವಾದಂಥದ್ದಿದೆ. ಇವತ್ತು ನೀವೇನು ಚಳುವಳಿ ಮಾಡ್ತಿರಲ್ಲ, ಆ ಚಳುವಳಿ ಕೂಡ ನೈತಿಕವಾದಂಥ ಚಳುವಳಿ ಅಲ್ಲ, ಮನುಷ್ಯತ್ವದ ಚಳುವಳಿ ಅಲ್ಲ, ಮಾನವತೆಯ ಚಳುವಳಿ ಅಲ್ಲ. ಆ ಕಾರಣಕ್ಕಾಗಿ ಹಂಚಿಕೊಂಡು ತಿಂತಕ್ಕಂಥ ಒಂದು ನ್ಯಾಯ ಏನಿದೆ ಅದರ ಒಳಗಡೆ ಖಂಡಿತವಾಗಲೂ ನೀವು ಏನಾದರೂ ಬದಲಾವಣೆಗಳಿದ್ರೆ ಆ ಬದಲಾವಣೆಯನ್ನು ಅಳವಡಿಸಿದಂತ ಒತ್ತಾಯಪಡಿಸಿರಿ. ಅದನ್ನು ಬಿಟ್ಟು 56,346 ಹುದ್ದೆಗಳನ್ನು ನೀವು ಒಳ ಮೀಸಲಾತಿ ರಹಿತವಾಗಿ ತುಂಬ್ರಿ ಅಂತ ನಿಮ್ಮ ಅಧಿಕಾರ ಇದೆ. ನಿಮ್ಮವರೇ ಸಚಿವರಿದ್ದಾರ, ನಿಮ್ಮವರೇ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಅವರಿದ್ದಾರ, ನಿಮ್ಮವರೇ ಸಮಾಜ ಕಲ್ಯಾಣ ಇಲಾಖೆಯ ಒಳಗಡೆ ಏನಪ್ಪ ಅಂದ್ರೆ ಡೈರೆಕ್ಟರ್ ಇದ್ದಾರ, ನಿಮ್ಮವ್ರು ಏನಪ್ಪ ಅಂದ್ರೆ SCP TSPಯ ಸಲಹಾಗಾರರಿದ್ದಾರ, DPR ಕೂಡ ನಿಮ್ಮವ್ರನ್ನೇ ಹಾಕ್ಕೊಂಡು, ರಣದೀಪ್ ಅನ್ನೋರನ್ನ ನಿಮ್ಮವ್ರನ್ನೇ ಹಾಕ್ಕೊಂಡು ಬಿಟ್ಟು ಕೇಸಿ 27 ತಾರೀಕು ಏನಪ್ಪ ಅಂದ್ರೆ ನೀವು ಒಂದು ಆದೇಶವನ್ನು DPR ಮುಖಾಂತರ ಹೊರಡಿಸ್ತೀರಿ. ಒಳ ಮೀಸಲಾತಿ ರಹಿತವಾಗಿ ಹುದ್ದೆಗಳನ್ನು ತುಂಬಿಕೊಡ್ರಂತಕ್ಕಂಥ ಆದೇಶವನ್ನು ಹೊರಡಿಸ್ತೀರಲ್ಲ, ಬಹುಶಃ ನಿಮಗೇನಾದರೂ ಮನುಷ್ಯತ್ವ ಇದೆಯಾ? ಹಾಗಾದರೆ ನನ್ನದೊಂದು ಪ್ರಶ್ನೆ ಇದೆ, ನೀವೇನಾದರೂ ಇದರಿಂದ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದೀರಾ?
ಹೋಗಲಿ, ಇದರಿಂದ ನಮಗೆ ಲಾಭ ಆಗ್ತಾ ಇದೆ, ಇದರಿಂದ ನಾವು ತುಂಬ ಪೋಸ್ಟ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಏನಾದರೂ ಇದೆಯಾ? ಏನು ಇಲ್ವಲ್ಲ. ಮೊನ್ನೆ PSI ಪೋಸ್ಟ್ ಕರೆದಿರ್ತಕ್ಕಂಥ ಸಂದರ್ಭದೊಳಗಡೆ 60 ಮೇಲೆ ಪೋಸ್ಟ್ಗಳನ್ನು ಕೇವಲ ಲಂಬಾಣಿಯವರು ತೆಗೆದುಕೊಳ್ತಾ ಇದ್ದಾರೆ. ನೀವು 20 ತೆಗೆದುಕೊಳ್ತಾ ಇದ್ದೀರಿ, ನಾವು 12-13 ತೃಪ್ತಿ ಪಡ್ತಾ ಇದ್ದೀವಿ. ಹಾಗಾದ್ರೆ ನೀವು ಯಾರಿಗೆ ಲಾಭ ಮಾಡಕ್ಕೆ ಹೊರಟಿದ್ದೀರಿ? ನೀವಾದರೂ ತಿಂತೀರಿ ಅನ್ನೋದಾದ್ರೆ ಕನಿಷ್ಠರ ಮಾದಿಗರ ಒಳಗಡೆ ತಾಯ್ತನ ಇದೆ, ಅದನ್ನಾದರೂ ಸಹಿಸಿಕೊಳ್ಬೋದಾಗಿದೆ. ಇಲ್ಲೊಂದು ಅಂಕಿಅಂಶ ಇದೆ. 2024-25ನೇ ಸಾಲಿನ CET ಒಳಗಡೆ ಪಡೆದಿರತಕ್ಕಂಥ ಸೀಟಿಗೆ ಸಂಬಂಧಪಟ್ಟಂತೆ ಒಂದು ಅಂಕಿಅಂಶ ಇದೆ. ಇಂಜಿನಿಯರಿಂಗ್ ಸೀಟ್ಗಳು 7205 ಸೀಟ್ಗಳಲ್ಲಿ ವಲಿಯರು 576 ತಗೊಳ್ತಾ ಇದ್ದಾರೆ, ಮಾದಿಗರು 493 ತಗೊಳ್ತಾ ಇದ್ದಾರೆ. 1119 ಸ್ಥಾನಗಳನ್ನು ಬಂಜಾರರು ತೆಗೆದುಕೊಳ್ತಾ ಇದ್ದಾರೆ, 830 ಸ್ಥಾನಗಳನ್ನು ಬೋವಿಗಳು ತೆಗೆದುಕೊಳ್ತಾ ಇದ್ದಾರೆ. ಸ್ವಾಮಿ, ಯಾರ ಬಾಯಲ್ಲಿ ಇಡಕ್ಕೆ ಹೊರಟಿದ್ದೀರಿ ನೀವು? ಯಾರಿಗೆ ಉಪಕಾರ ಮಾಡಕ್ಕೆ ಹೊರಟಿದ್ದೀರಿ? ಯಾರು ಮೂಲ ಅಸ್ಪೃಶ್ಯರಂತ ಕರೆದುಕೊಳ್ತಾ ಇದ್ದಾರ? ಯಾರು ಶೋಷಣೆಗೊಳಗಾಗಿದ್ದಾರ? ಯಾರು ಜಾತಿಯ ಕಾರಣಕ್ಕಾಗಿ ಅತ್ಯಂತ ನಿಷ್ಕೃಷ್ಟವಾದಂಥ ತಮ್ಮ ಬದುಕನ್ನು ಬದುಕಿದ್ದಾರ, ಅವರು ಬದುಕಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಯಾರಾದರೂ ತಿನ್ನಲಿ, ಅವರು ಮಾತ್ರ ತಿನ್ನಬಾರ್ದಂತಕ್ಕಂಥ ನಿಮ್ಮ ದ್ವೇಷದ ಭಾವನೆ ಇದೆಯಲ್ಲ, ಖಂಡಿತವಾಗ್ಲೂ ನಾನೊಬ್ಬ ರಾಜ್ಯ ಮಟ್ಟದ ಸಂಘಟಕನಾಗಿ ಧಿಕ್ಕಾರ ಹೇಳ್ತಾ ಇದ್ದೇನೆ. ಅದೇ ರೀತಿ ವೈದ್ಯಕೀಯ ಸ್ಥಾನಗಳೇನಿದ್ದಾವ, ಪರಿಶಿಷ್ಟ ಜಾತಿಗೆ 836 ವೈದ್ಯಕೀಯ ಸ್ಥಾನಗಳನ್ನು 2024-25ನೇ ಸಾಲಿನಲ್ಲಿ ಕೊಡ್ತಾ ಇದ್ದಾರೆ. ಅದರ ಒಳಗಡೆ 72 ಸ್ಥಾನಗಳನ್ನು ನಮ್ಮ ವಲಯ ಬಂಧುಗಳು ತಗೊಳ್ತಾ ಇದ್ದಾರೆ, 61 ಸ್ಥಾನಗಳನ್ನು ಮಾದಿಗರು ತಗೊಳ್ತಾ ಇದ್ದಾರೆ, 222 ಸ್ಥಾನಗಳನ್ನು ಬಂಜಾರರು ತೆಗೆದುಕೊಳ್ತಾ ಇದ್ದಾರೆ, 72 ಸ್ಥಾನಗಳನ್ನು ಬೋವಿಗಳು ತೆಗೆದುಕೊಳ್ತಾ ಇದ್ದಾರೆ. ಈ ಚಿತ್ರಣ ಗೊತ್ತಾಗಲ್ಲ ನಿಮ್ಗೆ? ಈ ಚಿತ್ರಣದೊಳಗಡೆ ಯಾರಿಗೆ ಅನ್ಯಾಯ ಆಗ್ತಾ ಇದೆ? ಮೂಲ ಅಸ್ಪೃಶ್ಯರಿಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥ ಕನಿಷ್ಠ ಜ್ಞಾನ ಕೂಡ ನಿಮ್ಮಲ್ಲಿಲ್ಲ. ಮೂಲ ಅಸ್ಪೃಶ್ಯರ ಒಳಗಡೆ ಮಾದಿಗರು ಮಾತ್ರ ಉದ್ಧಾರ ಆಗಬಾರ್ದಂತಕ್ಕಂಥ ಅತ್ಯಂತ ಕೆಟ್ಟ ಮನಸ್ಥಿತಿಯಿಂದ ಬಹುಶಃ ನಮ್ಮ ವಲಯ ಬಂಧುಗಳು ಹೊರಗಡೆ ಬರುವ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಏನಪ್ಪ ಅಂದ್ರೆ ಅಗ್ರಿ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ ಸ್ಥಾನಗಳು 239, ಅದರ ಒಳಗಡೆ 30 ವಲಯರು ತಗೊಳ್ತಾ ಇದ್ದಾರೆ, 14 ಮಾದಿಗರು, 96 ಬಂಜಾರರು ತೆಗೆದುಕೊಳ್ತಾ ಇದ್ದಾರೆ, 14 ಏನಪ್ಪ ಅಂದ್ರೆ ಬೋವಿಗಳು ತೆಗೆದುಕೊಳ್ತಾ ಇದ್ದಾರೆ. ಇದೇ ರೀತಿ ಹಲವಾರು ವಿಷಯಗಳಲ್ಲಿ ಅನ್ಯಾಯ ಆಗುವಂಥದ್ದನ್ನು ನಿಮ್ಮ ಕಣ್ಣಿಗೆ ನೋಡಿದ ಮೇಲೆಯೂ ಸಹಿತವಾಗಿ ಈ ಒಂದು ವಿಷಯವನ್ನು ನೀವೇನಾದರೂ ಬದಲಾವಣೆ ಬಯಸ್ತೀರಿ ಅಥವಾ ಮಾದಿಗರಿಗೆ ಸಿಗಲೇಬಾರದು, ಒಳ ಮೀಸಲಾತಿ ಆಗಲೇಬಾರದು ಅಂತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಬಹುಶಃ ಅದು ಅತ್ಯಂತ ಕೆಟ್ಟದಾದಂಥ ಮನಸ್ಥಿತಿ. ಇವತ್ತು ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ. ಈಗೇನು ಸಚಿವ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಂಡಿದ್ದಾರಾ, ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದ ಒಳಗಡೆ ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರಾ, ಅಲ್ಲಿ ಒಂದು ಶಾಶ್ವತವಾದಂಥ ಒಂದು ಆಯೋಗ ಇರ್ತಾ ಇದೆ. ಆ ಆಯೋಗ ಅಂತಕ್ಕಂಥದ್ದು ಪ್ರತಿ ವರ್ಷ ಯಾವ್ಯಾವ ಕೆಟಗರಿ ಒಳಗಡೆ, ಎ ಕೆಟಗರಿ ಒಳಗಡೆ, ಬಿ ಕೆಟಗರಿ ಒಳಗಡೆ, ಸಿ ಕೆಟಗರಿ ಒಳಗಡೆ ಎಷ್ಟೆಷ್ಟು ಸ್ಥಾನಮಾನಗಳನ್ನು ತೆಗೆದುಕೊಂಡ್ರು, ಅವರ ಆರ್ಥಿಕ ಸ್ಥಿತಿಗತಿ ಏನು, ಅವರಲ್ಲಿರ್ತಕ್ಕಂಥ ಶೈಕ್ಷಣಿಕ ಸ್ಥಿತಿಗತಿಗಳೇನು, ಇತರೆ ಸ್ಥಿತಿಗಳು, ರಾಜಕೀಯ ಸ್ಥಿತಿಗತಿಗಳು ಏನಂತ ಅಧ್ಯಯನ ಮಾಡುತ್ತಾ, ಅಧ್ಯಯನ ಮಾಡೋದ್ರ ಮುಖಾಂತರ ಆ ಬದಲಾವಣೆಗಳನ್ನು ಸೂಚಿಸ್ತದ. ಈಗಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಏನಿದೆಯಲ್ಲ, 6% ಮತ್ತು 5% ಅಂತಕ್ಕಂಥದ್ದು ಕೂಡ ಅಲ್ಲಿ ಬದಲಾವಣೆಗೊಳಿಸ್ಪಡಿಸ್ಬೋದು. ಅಥವಾ ಆಗೊಂದು ವೇಳೆ ಯಾವುದೋ ಒಂದು ಕೆಟಗರಿ ತುಂಬ ಮುಂದುವರಿತಪ್ಪ, ಏನೆಲ್ಲಿರೋಂಥವ್ರನ್ನ ಬಿಗೆ ತಂದು ಹಾಕ್ಬೋದು, ಬಿ ಯಲ್ಲಿರ್ತಕ್ಕಂಥವ್ರನ್ನ ಹೇಗೆ ತಂದು ಹಾಕ್ಬೋದು. ನೀವು ಇರತಕ್ಕಂಥ ಸೌಲಭ್ಯನ ಹಂಚಿಕೊಂಡು ತಿಂತಕ್ಕಂಥ ಹಿನ್ನೆಲೆ ಒಳಗಡೆ ಆ ಕಾನೂನನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ, ಅಲ್ಲಿರ್ತಕ್ಕಂಥ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದನ್ನು ಬಿಟ್ಟು ಕೇವಲ ನಮಗೆ ರಾಜಕೀಯವಾದಂಥ ಪ್ರಭಾವ ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ಶಕ್ತಿ ಇದೆ, ರಾಜ್ಯ ಮಟ್ಟದಲ್ಲಿ ಸಂಪೂರ್ಣ ರಾಜಕೀಯ ಹಿಡಿತ ಇದೆ ಅನ್ನೋ ಕಾರಣಕ್ಕಾಗಿ ಕೇವಲ ಅನೈತಿಕವಾದಂಥ ರಾಜಕೀಯ ಬಲ ಪ್ರಯೋಗ ಮಾಡುವುದರ ಮುಖಾಂತರ ಮಾದಿಗರಿಗೆ ಅನ್ಯಾಯ ಮಾಡತಕ್ಕಂಥ ಪ್ರಯತ್ನಗಳನ್ನು ನೀವು ನಿರಂತರವಾಗಿ ಮುಂದುವರಿಸಿದ್ದಾದರೆ ಅದರ ಪರಿಣಾಮವನ್ನು ಕೇವಲ ನೀವು ಮಾತ್ರ ಉಣ್ಣಲ್ಲ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಅದರ ಪರಿಣಾಮ ಈಗಾಗಲೇ 2018ರಲ್ಲಿ ಉಂಡಿದೆ, ಮತ್ತೊಂದು ಸಾರಿ ಉಣ್ತದ. ಈಗೇನಾದರೂ ಬರ್ತದಲ್ಲ, ಬಾಗಲಕೋಟೆ ಮತ್ತು ದಾವಣಗೆರೆ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಕೂಡ ಅದರ ಪರಿಣಾಮವನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗತ್ತಾ. ಮಾನ್ಯ ಸಿದ್ದರಾಮಯ್ಯನವರು ತಾನು ಕೊಟ್ಟಿರ್ತಕ್ಕಂಥ ಮಾತಿನ ಪ್ರಕಾರ 27ನೇ ತಾರೀಕು ಇರತಕ್ಕಂಥ ಕ್ಯಾಬಿನೆಟ್ನಲ್ಲಿ
ಒಂದು ನಿರ್ಣಯವನ್ನು ತಗೊಂಡು ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯವನ್ನು ಆಡಲೇಬೇಕಾಗಿದೆ. ಒಂದು ವೇಳೆ ತಾರ್ಕಿಕವಾದ ಅಂತ್ಯ ಆಡದೇ ಯಾವುದಾದ್ರೂ ಕುಂಟು ನೆಪಗಳನ್ನು ಹೇಳಿ ನೀತಿ ಸಂಹಿತೆ ಬಂದಿದೆ, ಅದಿದೆ ಇದಿದೆ ಅಂತೇಳಿ ಏನಾದರೂ ಇದನ್ನು ಮುಂದಕ್ಕೆ ಹಾಕ್ತಕ್ಕಂಥ ನಾಟಕ ಮಾಡಿದರೆ ಖಂಡಿತವಾಗಲೂ ಉಪಚುನಾವಣೆಯಲ್ಲಿ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತಾ. ನಾವೇನು ಸತ್ತೋಗುವುದಿಲ್ಲ, ಇನ್ನೊಂದು 4 ದಿನ ಲೇಟ್ ಆದರೆ ಬಹುಶಃ ನಿಮ್ಮನ್ನು ರಾಜಕೀಯವಾಗಿ ಕೊಲ್ತಕ್ಕಂಥ ಎಲ್ಲ ಸಾಧ್ಯತೆ, ಶಕ್ತಿ ಮತ್ತು ಜನಸಂಖ್ಯೆ ಬಲ ಮಾದಿಗರಿಗಿದೆ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.